ಮದ್ಯಪಾನ ಮಾಡದವರಲ್ಲೂ ಫ್ಯಾಟಿ ಲಿವರ್ ಬರೋದು ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ನೋಡಿದ್ದೀವಿ. ಆಲ್ಮೋಸ್ಟ್ 30% ಜನರಲ್ಲಿ ಈ ಫ್ಯಾಟಿ ಲಿವರ್ ಕಾಯಿಲೆ ಕಾಣಿಸ್ಕೊಳ್ತದೆ. ಯಕೃತ್ ಆಹಾರವನ್ನು ಶಕ್ತಿಯನ್ನಾಗಿ ಮಾಡ್ತದೆ, ನಮಗೆಲ್ಲ ಗೊತ್ತಿರೋದು ಇದು. ಮತ್ತೆ ವಿಷಕಾರಿ ಅಂಶಗಳನ್ನು ಅದು ಡಿಸ್ಟ್ರಾಯ್ ಮಾಡ್ತದೆ ಅಥವಾ ತೆಗೆದುಹಾಕ್ತದೆ. ಈಗ ರೀಸೆಂಟ್ ಆಗಿ ನಾವು ಮದ್ಯಪಾನವಿಲ್ಲದ ಯಕೃತ್ತಿನ ಕಾಯಿಲೆ ಜಾಸ್ತಿ ನೋಡ್ತಾ ಇದೀವಿ ಇಲ್ಲದಿದ್ದವರಲ್ಲಿ, ಅಂದ್ರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ನಾವು ಏನ್ ಕರಿತೀವಿ, ಮದ್ಯಪಾನವಿಲ್ಲದ ಯಕೃತ್ತಿನ ಕೊಬ್ಬಿನ ಕಾಯಿಲೆ ಅಂತ ಕರಿತೀವಿ. ಮುಂದೆ ಬಂದು ಇದು ನಾವು ಈಗ ರಿಸರ್ಚ್ ಪ್ರಕಾರ ನಮ್ಗೆ ಏನ್ ಗೊತ್ತಾಗಿದೆ, ಇದಕ್ಕೆ ಚಾಯಾಪಚಯದ ಸಮಸ್ಯೆ, ಇದು ಅಂದ್ರೆ ಮೆಟಬಾಲಿಕ್ ಡಿಸ್ಫಂಕ್ಷನ್ ಇಂದ ಬಂದಿದೆ ಅಂತ. ಸೊ ಈಗ ಹೊಸ ಹೆಸರು ಇದಕ್ಕೆ ಚಾಯಾಪಚಯದ ಸಮಸ್ಯೆಯಿಂದ ಉಂಟಾದ ಕೊಬ್ಬಿನ ಯಕೃತ್ತಿನ ಕಾಯಿಲೆ ಅಂತ. ಯಾಕೆ ಬರುತ್ತೆ? ಮುಖ್ಯ ಕಾರಣಗಳು: ಅನಾರೋಗ್ಯಕರ ಆಹಾರ ತಿನ್ನೋದು, ಮತ್ತೆ ಬೊಜ್ಜು, ದೈಹಿಕ ಆಕ್ಟಿವಿಟಿ ಇಲ್ಲ, ಅಂದ್ರೆ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ, ಸುಮ್ಮನೆ ಕೂತಿರೋ ಕಡೆನೆ ಕೂತಿರೋದು, ಮತ್ತೆ ಅತಿಯಾದ ಸಕ್ಕರೆ ಅಥವಾ ಶುಗರ್ ಇಂದ, ಜಂಕ್ ಫುಡ್ ತಿನ್ನೋರಲ್ಲಿ, ಹೊಟ್ಟೆ ಸುತ್ತ ಕೊಬ್ಬಿರೋರಲ್ಲಿ, ರಕ್ತದ ಒತ್ತಡ ಜಾಸ್ತಿ ಆದಾಗ, ಮತ್ತು ಮಧುಮೇಹ ಅಥವಾ ಟೈಪ್ 2 ಡಯಾಬಿಟಿಸ್ ಇರೋರಲ್ಲಿ, ಹಾಗೆ ಕೊಲೆಸ್ಟ್ರಾಲ್ ಇರೋರಲ್ಲಿ ಬರ್ಬೋದು. ಯಾಕೆ ಇಷ್ಟೊಂದು ಇದನ್ನ ಯೋಚನೆ ಮಾಡ್ತೀರಿ, ಇದು ಬಂದ್ರು ಬರಲಿ ಬಿಡಿ ಅನ್ನೋದಲ್ಲ. ಇದು ದೀರ್ಘಕಾಲದಲ್ಲಿ ಯಕೃತ್ತಿನ ಉರಿಯೂತ ಮಾಡ್ತದೆ, ಮತ್ತೆ ಉರಿಯೂತ ಜಾಸ್ತಿ ಆದಾಗ ಇದು ಸಿರೋಸಿಸ್ ಅಂತ ಕಾಯಿಲೆ ಬರ್ಸ್ತದೆ, ಮತ್ತೆ ಯಕೃತ್ತಿನ ವೈಫಲ್ಯಕ್ಕೆ ಇದು ದಾರಿ ಆಗ್ತದೆ. ಇವೆಲ್ಲ ಯಾಕೆ ಆಗ್ತಾ ಇದೆ? ಯಾಕಂದ್ರೆ ಇದು ಚಾಯಾಪರಿಚಯದ ಸಮಸ್ಯೆ, ಅಂದ್ರೆ ಮೆಟಬಾಲಿಕ್ ಡಿಸ್ಫಂಕ್ಷನ್ ಆಗಿರುತ್ತೆ, ಮತ್ತು ನಮ್ಮ ಇನ್ಸುಲಿನ್ ಸೂಕ್ಷ್ಮತೆ ಕಡಿಮೆ ಆಗುತ್ತೆ. ಇನ್ಸುಲಿನ್ ನಮಗೆ ಶುಗರ್ ಅಥವಾ ಸಕ್ಕರೆಯನ್ನು ಕನ್ವರ್ಟ್ ಮಾಡಿ ಶಕ್ತಿ ಮಾಡೋದಕ್ಕೆ ಬೇಕಾಗ್ತದೆ. ಈ ಇನ್ಸುಲಿನ್ ಅದ್ರ ಮೇಲೆ ಪರಿಣಾಮನೇ ಇಲ್ಲದೆ ಇರೋ ತರ ಆಗುತ್ತೆ ಈ ಕಾಯಿಲೆಯಲ್ಲಿ. ಸೊ ಅವಾಗ ಈ ಇನ್ಸುಲಿನ್ ಅನ್ನು ಕೊಬ್ಬಾಗಿ ಕನ್ವರ್ಟ್ ಆಗಿ ಈ ಕೊಬ್ಬು ನಮ್ಮ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ.